ಮಹಾತಾಯಿ ಪೂಜ್ಯರಾದ ಮಾತುಶ್ರೀ ಚೆನ್ನಮ್ಮ ದೇವೇಗೌಡರ ನಿಧನಕ್ಕೆ ಸಂತಾಪ ಸೂಚಿಸಿ ಮೃತರ ಆತ್ಮಕ್ಕೆ ಚಿರಶಾಂತಿ ಕೋರಿದ ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ಸದಾ ಒಳಿತನ್ನೇ ಬಯಸುತ್ತಾ ಸಾವಿರಾರು ಜನರಿಗೆ ಅಮ್ಮನ ಸ್ಥಾನದಲ್ಲಿ ನಿಂತು ಆತ್ಮವಿಶ್ವಾಸ ತುಂಬಿ ಬದುಕನ್ನ ಕಟ್ಟಿಕೊಳ್ಳಲು ನೆರವಾದ ಚೆನ್ನಮ್ಮ ಅವರ ಅಕಾಲಿಕ ಸಾವು ನೋವನ್ನುಂಟು ಮಾಡಿದೆ. ಪೂಜ್ಯರಾದ ದೇವೇಗೌಡರಿಗೆ ಕುಮಾರಣ್ಣ, ರೇವಣ್ಣ, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಕುಟುಂಬ ವರ್ಗದವರಿಗೆ ದಯಾಮಯನಾದ ಭಗವಂತನು ದುಃಖ ಭರಿಸುವ ಶಕ್ತಿ ನೀಡಲೆಂದು ಪ್ರಾರ್ಥಿಸಿದ ನಾರಾಯಣಗೌಡರು. ಪೂಜ್ಯ ದೇವೇಗೌಡರ ಧರ್ಮಪತ್ನಿಯಾದಂಥ ಮಾತೋಶ್ರೀ ಚೆನ್ನಮ್ಮನವರ ಈ ದಿನ ನಿಧನ ಆಗಿರೋದು ನಮ್ಮೆಲ್ಲರಿಗೂ ದುಃಖದ ಸಂಗತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದರೆ ಅವರು ದೇವೇಗೌಡರ ಬೆಳವಣಿಗೆ ಮತ್ತು ಅವರ ಕುಟುಂಬದ ಮಕ್ಕಳ ಎಲ್ಲರ ಬೆಳವಣಿಗೆಗೆ ಅವರೇ ದೊಡ್ಡ ಒಂದು ಶಕ್ತಿ ಅಂತೇಳಿ ನಾವೆಲ್ಲ ಕೇಳಿದ್ದು, ಹತ್ತಿರದಿಂದ ನೋಡಿದ್ದು ಸಹ. ಯಾರೇ ಸಹ ಅವರ ಮನೆಗೆ ಹೋದರೆ ಅವ್ರಿಗೆ ಪ್ರಸಾದ ಮತ್ತು ಊಟ ಮಾಡ್ದೇ ಕಳಿಸ್ಕೊಡ್ತಿರ್ಲಿಲ್ಲ. ನಾನು ಸಹ ತುಂಬ ಸಾರಿ ಅವ್ರ ಕೈಲಿ ಊಟ ಮಾಡುವಂಥ ಭಾಗ್ಯಗಳನ್ನು ಪಡೆದಿದ್ದೆ. ಅವರ ಕೈಲಿ ಅನ್ನ ಪ್ರಸಾದವನ್ನು ತಿಂದಿರುವಂಥ ದಿನಗಳು ತುಂಬ ನೆನಪು ಬರ್ತಾ ಇದೆ. ಅವರ ಕುಟುಂಬಕ್ಕೆ ಭಗವಂತ ದೇವೇಗೌಡರು ಆಗ್ಬೋದು, ಕುಮಾರಣ್ಣ ಆಗ್ಬೋದು, ರೇವಣ್ಣ ಆಗ್ಬೋದು, ಮತ್ತು ಬಾಲಕೃಷ್ಣಣ್ಣ ಆಗ್ಬೋದು, ಮತ್ತು ಡಾಕ್ಟರ್ ರಮೇಶ್ ಆಗ್ಬೋದು, ಮತ್ತು ಅನ್ಸೂಯಕ್ಕ, ಶೈಲಜಕ್ಕ ಮತ್ತು ಡಾಕ್ಟರ್ ಮಂಜುನಾಥ್ ಅವರು, ಚಂದ್ರಶೇಖರ್, ಇಡೀ ಕುಟುಂಬಕ್ಕೆ ಒಂದು ಶಕ್ತಿ